ಬೀದಿ ಬದಿ ವ್ಯಾಪಾರಿಗಳಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿದೆ ಅಂತ ಹೇಳಿ ಒತ್ತುವರಿದಾರನ ತೆರವುಗೊಳಿಸ್ತಕ್ಕಂಥದ್ದು. ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು ರಾಜ್ಯ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಮಾರ್ಕೆಟ್ ಮುಖಂಡರುಗಳು. ಯಾವುದೇ ಕಾರಣಕ್ಕೂ ನಾವು ನಾಳೆ ಬಂದ್ ಅನ್ನ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪಾ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬೀದಿ ಬದಿ ವ್ಯಾಪಾರಿಗಳು ಯಾರು ನೋಂದಾವಣೆ ಮಾಡಿರ್ತಕ್ಕಂಥವರಿಗೆ 27,000 ಜನಕ್ಕೆ ನಿಮ್ಗೆಲ್ಲ ಒಂದು ಪರಿಹಾರ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಮತ್ತು ಈ ವೆಂಡಿಂಗ್ ವಾಹನಗಳನ್ನ ಕೊಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ನಿನ್ನೆ ಬಿದರಲ್ಲಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಯಾರು ಆತಂಕ ಭಯ ಪಡೋ ಅವಶ್ಯಕತೆ ಇಲ್ಲ. ಇವಾಗ ನೋಂದಾವಣೆ ಆಗಿರತಕ್ಕಂಥವರಿಗೆ ಅವರಿಗೆಲ್ಲ ಒಂದು ಮಾರ್ಕ್ ಮಾಡಿ ಅದನ್ನ ಸಂಪೂರ್ಣವಾಗಿ ಬೇರೆ ಬೇರೆ ಸ್ಥಳವನ್ನ ಗುರುತಿಸಿ ಅವರಿಗೆ ಮಾಡಿಕೊಡ್ತೀವಿ. ಇವತ್ತು ಹಲವಾರು ಪ್ರಜಾಪ್ರಭುತ್ವ, ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು. ಅವರು ನಾವು ಕಾನೂನಾತ್ಮಕವಾಗಿ ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್, ಕರ್ನಾಟಕ ಸ್ಕೀಮ್ ಅಡಿಯಲ್ಲಿ ಟೌನ್ ಡೆಂಡಿಂಗ್ ಕಮಿಟಿಯಲ್ಲಿ ತೀರ್ಮಾನ ಆಗಬೇಕಾಗಿತ್ತು. ಇವರು ಅವರು ಹೇಳಿದ್ದಾರೆ ಪರಿಹಾರ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಜಿಬಿ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ತಿಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಾವು ಜಾಗವನ್ನ ವೆರಿಫೈ ಮಾಡಕ್ಕೆ ಸಿದ್ಧವಾಗಿದೆ ಇಂಜಿನಿಯರ್ಗಳು ಮತ್ತು ನಾವು ಸಹಿತ ಸಭೆಯನ್ನು ಕರೆದು ಸುಮಾರು ಎಲ್ಲ ಅಧ್ಯಕ್ಷರುಗಳು ಬಂದಿದ್ರು, ಮುಖಂಡರುಗಳು ಬಂದಿದ್ರು. ಇವತ್ತು ತೀರ್ಮಾನವನ್ನು ಮಾಡಿದ್ವಿ, ಜಾಗ ವೆರಿಫೈ ಮಾಡಿ ನಾಳೆಯಿಂದ ಸುಮಾರು ಕಡೆಯಿಂದ ಜಾಗವನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಾಳೆ ನಮ್ಮ ಕೆಪಿಸಿ ಬೀದಿ ಬದಿ ವ್ಯಾಪಾರಿ ವಿಭಾಗ ಮತ್ತು ಒಕ್ಕೂಟದ ವತಿಯಿಂದ ನಾವು ಯಾರೂ ಬಂದು ಮಾಡ್ತಾ ಇಲ್ಲ. ಇನ್ನು ನೋವು ಆಗಿದೆ ನನಗೆ ಸತ್ಯ. ಯಾಕೆಂದ್ರೆ ಅಂಗಡಿ ಮಾಲೀಕರು ಒತ್ತುವರಿ ತೆರವುಗೊಳಿಸಿದಾಗ ಅವಾಗ ನೀವು ಅಲ್ಲಿ ಇರ್ತೀರಾ, ಅವ್ರನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು ನೋವು ಆಗಿದೆ, ಇಲ್ಲ ಅಂತ ಹೇಳಲ್ಲ. ಅದನ್ನ ನಾನು ಯಾವ ರೀತಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಜೊತೆ ಮತ್ತು ದೊಡ್ಡ ದೊಡ್ಡ ಕೆಪಿಸಿ ಅಧ್ಯಕ್ಷರಾಗತಕ್ಕಂಥ ಹರಿಪ್ರಸಾದ್ ಸರ್ ಹೇಳಿ ಮತ್ತು ಸುಜ್ಜೇವಾಲ್ ಸಾಹೇಬರು ಎಲ್ಲರೂ ನಿನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಅವ್ರಿಗೊಂದು ಪಕ್ಕ ಎಲ್ಲೆಲ್ಲಿ ತೊಂದರೆ ಆಗಿದ್ದು ಅವ್ರ ತಕ್ಷಣದಲ್ಲಿ ಮಾರ್ಕ್ ಮಾಡಿ ಕೊಡಬೇಕು ಅನ್ನತಕ್ಕಂಥದ್ದನ್ನ ಆದೇಶವನ್ನು ತಿಳಿಸಿದ್ದಾರೆ. ಇದು ತಕ್ಷಣದಲ್ಲೇ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ, ಒಕ್ಕೂಟದ ವತಿಯಿಂದ ಬೆಂಗಳೂರು ನಗರದಲ್ಲಿ ನೋಂದಾವಣೆ ಆಗಿರ್ತಕ್ಕಂಥವರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ, ನಿಮ್ಗೆಲ್ಲ ಒಂದು ಪರಿಹಾರ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ನಾನು ನಿಮ್ಮ ನ್ಯಾಷನಲ್ ಟಿವಿ ಮುಖಾಂತರವಾಗಿ ಎಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ಯಾರು ಅಂತಕ್ಕ ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ನಮಸ್ತೆ. ಮೊದಲಿಗೆ ನಿಮ್ಮ ಮಾಧ್ಯಮದ ಮೂಲಕ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ಬೆಂಗಳೂರು ವ್ಯಾಪ್ತಿಯಾದಂತ ತಿಳಿಸೋದೇನಂದ್ರೆ, ದಯವಿಟ್ಟು ನಾವು ಕಾನೂನಾತ್ಮಕವಾಗಿ ಹೋಗೋಣ. ಈ ಏನು ಹೋರಾಟ ಇದೆಲ್ಲ ಬೇಡ ಅನ್ನೋದು ನನ್ನ ಒಂದು ಇಚ್ಛೆ. ಯಾಕೆ ಅಂದ್ರೆ ಹೋರಾಟದಿಂದ ಯಾವತ್ತೂ, ಯಾಕೆಂದ್ರೆ ನಮ್ಗೆ ಕಾನೂನು ಇದೆ, ಕಾನೂನು ಮೂಲಕ ಹೋರಾಡೋಣ. ಮತ್ತೆ ನಮ್ಮ ಒಕ್ಕೂಟಕ್ಕೆ ಅವ್ರು ಬೆಂಬಲಿಸ್ತೀವಿ ಅಂತ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬೆಂಬಲವಾಗಿ ನಿಂತಿದೆ. ಅವ್ರು ಹೇಳಿದ್ದಾರೆ, ನಮ್ಮ ಎಲ್ಲಾ ಮನವಿಗೂ ಬಂತಿದ್ದಾರೆ. ಆದ್ಮೇಲೆ ನಾವು ಹೋರಾಟ ಮಾಡೋದು ಸರಿಯಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೀದಿ ಬದಿ ವ್ಯಾಪಾರಿಗಳೆಲ್ಲ. ಇದು ಕಾನೂನಾತ್ಮಕವಾಗಿ ನಮ್ಮ ಆಕ್ಟ್ ಅಂಡರ್ ಅಲ್ಲಿ ಏನಿದೆ ಅದೇ ಮೂಲಕವಾಗಿ ಎಲ್ಲಾರ್ಗು ಜಾಗಗಳನ್ನ ಗುರುತಿಸ್ಕೊಡ್ತೀವಿ ಅಂತ ಮಾನ್ಯ ಸಚಿವರಾಗಿರ್ಬೋದು, ಮತ್ತೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ಅನುಭವ ಮಂಟಪದಲ್ಲಿ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಲಿ ಅದಕ್ಕೊಂದು ಬೆಲೆ ಇದೆ. ಆ ಮಂಟಪದಲ್ಲಿ ಹೇಳಿದ್ದಾರೆ ಅಂದ್ರೆ ಅದಕ್ಕೊಂದು ಗೌರವ ಕೊಡ್ಬೇಕಾಗುತ್ತೆ. ಅವರು ಎಲ್ಲಾ ಕಾರ್ಯಕ್ರಮನು ಯಾವ್ದನ್ನ ಹೇಳಿದ್ದಾರೆ ಎಲ್ಲಾನು ಮಾಡಿದ್ದಾರೆ. ಇದು 3 ತಿಂಗಳ ಹಿಂದೆ ಎಲ್ಲಾ ಸಚಿವರದ್ದು, ಎಲ್ಲಾ ಶಾಸಕರದ್ದು ಮನವಿ ಇತ್ತು, ಬೆಂಗಳೂರಲ್ಲಿ ಟ್ರಾಫಿಕ್ ಇದೆ ಅಂತ. ಇದು ಜೊತೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರೋದ್ರಿಂದ ಅವರು ಪಾಲನೆ ಮಾಡ್ಲೇಬೇಕು. ಅದು ನಮ್ಮ ಗಮನಕ್ಕೂ ಇದೆ. ಆದ್ರೆ ಹೆಚ್ಚಿನ ನೋವು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗಾಗಿರೋದ್ರಿಂದ ನಮಗೂ ನೋವಿದೆ. ಅದನ್ನ ಮನವರಿಕೆ ಅವ್ರಿಗೂ ಆಗಿದೆ, ನಾವು ಮಾಡಿದೀವಿ. ಈಗ ತಕ್ಷಣದಲ್ಲೇ ಎಲ್ಲಾ ರೀತಿಲಿ ಸೌಕರ್ಯಗಳನ್ನ ಮಾಡ್ಕೊಡ್ತೀವಿ ಕಾನೂನಾತ್ಮಕವಾಗಿ ಅಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ಆ ತೊಂದರೆಗಳು ಬರಲ್ಲ. ಇವತ್ತು ಕಾನೂನಾತ್ಮಕವಾಗಿ ಮಾಡ್ಕೊಟ್ರಿಂದ ಇವತ್ತು ನಿಮ್ಗೆ 4 ದಿನ ನೋವಾಗ್ಬೋದು. ಎಲ್ಲವೂ ಕಾನೂನಾತ್ಮಕವಾಗಿ ಮಾಡಿಸ್ತೀವಿ. ನೆಕ್ಸ್ಟ್ ಅವರೇ ಕಾನೂನಾತ್ಮಕವಾಗಿ ರೆಕಾರ್ಡ್ ಇರುತ್ತೆ ಅವ್ರು ಮಾಡಿರೋದು. ಹಂಗಾಗಿ ಈ ಉದ್ದೇಶನೇ ಅದೇ ರೀತಿಯಿಂದ ಕಾನೂನಾತ್ಮಕವಾಗಿ ಮಾಡ್ಬೇಕು ಅಂತಾನೆ ಈ ಕ್ರಮ ಕೈಗೊಂಡಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವಿದ್ದೀವಿ ನಿಮ್ ಬೆನ್ನಿಂದೆ. ಏನೇ ಅನಾಹುತ ಆಗೋಕ್ಕೂ ಬಿಡಲ್ಲ. ನಿಮ್ಗೆ ಯಾವ ಕಳಕಳಿಯಿಂದ ಕೇಳ್ಕೊಂಡಿದ್ದಾರೆ ಗೌರವಾನ್ವಿತ ಡಿ.ಕೆ. ಶಿವಕುಮಾರ್ ಸರ್ ಅವರು. ನಾವು ಅದಕ್ಕೊಂದು ಗೌರವ ಕೊಡೋಣ ಅಂತ ಕೇಳ್ಕೊತಾ ಇದ್ದೀನಿ.